ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದಾಗೆ ಹಬ್ಬ ಅಂತಂದ್ರೇ ನಮ್ಮೆಲ್ಲರಿಗೂ ಸಂತೋಷ, ಸಂಭ್ರಮ, ಸಡಗರ. ಅದರಲ್ಲೂ ನವರಾತ್ರಿ ಅಂತಂದುಬಿಟ್ರೆ ಇನ್ನೂ ಖುಷಿ. 9-10 ದಿನಗಳ ಕಾಲ ನಿರಂತರವಾಗಿ ಹಬ್ಬ ಮಾಡ್ತವೆ. ಮೈಸೂರಿಗೆ ಜಂಬೂ ಸವಾರಿ ನೋಡೋದಕ್ಕೆ ಹೋಗ್ತವೆ. ಅಷ್ಟೇ ಅಲ್ಲ, ನಮ್ಮ ಕೆಲವು ಮನೆಗಳಲ್ಲಿಡುವಂತಹ ಈ ವಿಶೇಷವಾದ ಭಿನ್ನ ವಿಭಿನ್ನ ಗೊಂಬೆಗಳನ್ನು ನೋಡೋದಂತೂ ಎಲ್ರಿಗೂ ಸಂತೋಷನೇ ಸರಿ. ಹಾಗಾದರೆ ವೀಕ್ಷಕರೇ, ನಾನಿವತ್ತು ನಿಮಗೆ ಬೆಂಗಳೂರಿನ ಬನಶಂಕರಿಯಲ್ಲಿ ಒಬ್ಬರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವ್ರ ಮನೆಯಲ್ಲಿ ಕಳೆದ ಅನೇಕ ದಶಕಗಳಿಂದ ವಿಶೇಷವಾದ ರೀತಿಯಲ್ಲಿ ಗೊಂಬೆಯನ್ನು ಇಟ್ಟು ಪೂಜಿಸ್ತಾ ಬಂದಿದ್ದಾರೆ. ಹಾಗಾದರೆ ಮತ್ತಿನ್ಯಾಕೆ ತಡ, ಬನ್ನಿ ನೋಡ್ಕೊಂಡು ಬರೋಣ ಆ ಗೊಂಬೆಗಳನ್ನು. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಶ್ರೀಯುತ ರವಿ ಚಕ್ರವರ್ತಿ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಮನೆಗೆ ಬಂದು ಒಳಗಡೆ ಬಂದ ತಕ್ಷಣ ನಮಗೆ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಯಾಕೆ ಅಂತಂದರೆ ನಿಮ್ಮ ಮನೆಯಲ್ಲಿ ಸುಮಾರು 3/4 ಭಾಗವನ್ನು ಗೊಂಬೆಗಳಿಂದನೇ ತುಂಬಿಸ್ಬಿಟ್ಟಿದ್ದೀರಾ. ಸರ್, ತಮ್ಮದೊಂದು ಕಿರು ಪರಿಚಯ ಮಾಡಿಕೊಡ್ಬೋದಾ? ನನ್ನ ಹೆಸರು ರವಿ ಚಕ್ರವರ್ತಿ. ನಾನು ಇಲ್ಲೇ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವನು. ನನಗೆ ಗೊತ್ತಿರೋ ಹಾಗೆ ಕಳೆದ ಒಂದು 60-65 ವರ್ಷಗಳಿಂದ ನಾವು ಈ ಬೊಂಬೆ ಇಡುವಂತಹ ಒಂದು ಕಾರ್ಯಕ್ರಮವನ್ನು, ಬೊಂಬೆ ಇಡುವಂಥ ಒಂದು ಪದ್ಧತಿಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ನಾನು ಹೇಳಿದ್ರೆ ನಾವು ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. ಅಂದರೆ ನಮ್ಮ ತಂದೆಯವ್ರ ಕಾಲದಲ್ಲಿ, ನಮ್ಮ ತಂದೆಯವರ ತಾಯಿ ಕಾಲದಲ್ಲಿ, ನಮ್ಮ ಅಜ್ಜಿ ಕಾಲದಲ್ಲಿ, ಅಂದರೆ ಹೆಚ್ಚು ಕಡಿಮೆ ಈ ಬೊಂಬೆ ಇಡುವಂಥ ಕಾರ್ಯಕ್ರಮಕ್ಕೆ ಒಂದು 100 ವರ್ಷಗಳ ಇತಿಹಾಸ ಇದೆ ಅಂದರೆ ತಪ್ಪಾಗಲಾರದು. ನಮ್ಮ ಹಳಬರು ಹಾಕಿಕೊಟ್ಟಂಥ ಒಂದು ಹಾದಿಯನ್ನು ನಾವು ತುಳಿತಾ ಇರುವಂಥದ್ದು ನಮಗೆ ಭಾಳ ಹೆಮ್ಮೆಯ ವಿಷಯ. ನಾವು ಮಾಡ್ತಿರುವಂಥ ಕಾರ್ಯ ಮುಂದುವರ್ಕೊಂಡು ಹೋಗುತ್ತೆ, ನನ್ನ ಮಗಳು ಅದನ್ನು ಮುಂದುವರಿಸ್ತಾಳೆ ಅನ್ನುವಂಥ ಧೈರ್ಯ ನನಗಿದೆ, ನಂಬಿಕೆಯೂ ಇದೆ. ನಾವು ಈ ಕ್ಷೇತ್ರಕ್ಕೆ ಬಂದು ಸುಮಾರು 60 ವರ್ಷ ಆಗ್ತಾ ಬಂತು. 55-56 ವರ್ಷ ಆಯಿತು. ಸ್ವಂತ ಮನೆ, ಅಂದರೆ ನಮ್ಮ ತಾತ ಅವರು ಕಟ್ಟಿದಂಥ ಮನೆ ಇದು. ನಾವು ಅದೇ ಮನೆಯಲ್ಲಿ ಮನೆ ವ್ಯತ್ಯಾಸ ಮಾಡದೆ ಹಾಗೆ ಉಳಿಸ್ಕೊಂಡಿದ್ದೀವಿ. ಫ್ಲೋರಿಂಗಿಂದ ಹಿಡಿದು, ನೆಲದಿಂದ ಹಿಡಿದು ಎಲ್ಲ ಕಡೆ ಹಾಗೆ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಬಾಲ್ಯ ಎಲ್ಲ ಮಲ್ಲೇಶ್ವರದಲ್ಲಿ ಕಳೀತು. ಮಲ್ಲೇಶ್ವರದಲ್ಲಿ ಆದ ನಂತರ ಇಲ್ಲಿ ನಮ್ಮ ತಾತ ಅವ್ರ ಮನೆ ಕಟ್ಟಿದಾಗ ಅವರ ಆರೋಗ್ಯ ಸ್ವಲ್ಪ ಏರ್ಪೇರಾಗಿದ್ದ ನಾವೆಲ್ಲ ಇಲ್ಲಿಗೆ ಬಂದ್ವಿ. ಸೊ ನಾನು ಪ್ರೈಮರಿ ಸ್ಕೂಲೆಲ್ಲ ಓದಿದ್ದು ಮಲ್ಲೇಶ್ವರದಲ್ಲಿ, ಮಲ್ಲೇಶ್ವರಂ ಶಿಶು ವಿಹಾರ ಅಂತ ಭಾಳ ಒಳ್ಳೆ ಶಾಲೆಯಲ್ಲಿದ್ದಂಥದ್ದು. ಅದಾದ ನಂತರ ನಾನು RBNM ಶಾಲೆಯಲ್ಲಿ ಹೈಸ್ಕೂಲೆಲ್ಲ ಓದಿದೆ. ಅಲ್ಲೇ PUC ಕಾಲೇಜ್ ಶುರು ಆಯಿತು. ಅಲ್ಲಿ ನಮ್ಮ ತಂದೆಯವರು ಪ್ರಾಂಶುಪಾಲರಾಗಿದ್ದರು, ಕೃಷ್ಣಯ್ಯಂಗಾರ್ ಅಂತ. ಅವರೇ ಮೊದಲನೇ ಪ್ರಾಂಶುಪಾಲರು. ಅಲ್ಲಿ ಸೇರಿಕೊಂಡೆ ನಾನು. ಅದಾದ ನಂತರ ವಿಜಯ ಕಾಲೇಜಲ್ಲಿ ಡಿಗ್ರಿ ಮಾಡಿಕೊಂಡೆ. ಕಡೆಗೆ ನಾನು ಚೆನ್ನೈ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡಿಕೊಂಡೆ. ಈಗೊಂದು ಕಂಪನಿನಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೀನಿ. ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಸರ್ಟಿಫಿಕೇಷನ್ ಅದರ ಕೆಲಸವನ್ನು ಮಾಡ್ತೀವಿ, ಕೇಂಬ್ರಿಡ್ಜ್ UKಗೋಸ್ಕರ. ಸಣ್ಣ 4ನೇ ವಯಸ್ಸು ಮಕ್ಕಳಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ ತನಕ ಅವರಿಗೆಲ್ಲ ವಿದ್ಯಾಭ್ಯಾಸ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಓಕೆ, ರಿಟೈರ್ ಅಂತೂ ಆಗಿಲ್ಲ. ಸರ್, ಭಾರತ ಅತ್ಯಂತ ವಿಭಿನ್ನವಾದಂತಹ ದೇಶ. ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದೇ ಇರುವಂತಹ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ ನಮ್ಮ ಭಾರತದಲ್ಲಿದೆ. ನಮ್ಮ ಭಾರತದಲ್ಲಿ ಹಬ್ಬಗಳಿಗೇನು ಕಡಿಮೆ ಇಲ್ಲ ಸರ್. ಎಲ್ಲ ತಿಂಗಳಲ್ಲೂ ಹಬ್ಬಗಳಿದೆ. ನಾವು ಎಲ್ಲ ಹಬ್ಬವನ್ನು ಕೂಡ ಅತ್ಯಂತ ವಿಶೇಷವಾಗಿ ಆಚರಿಸ್ತಾ ಬಂದಿದ್ದೇವೆ. ಹಾಗೆಯೇ ಈ ನವರಾತ್ರಿ ಅಥವಾ ದಸರಾ ಅಂತಂದರೆ ಭಾರತದಾದ್ಯಂತ ಆಚರಣೆ ಮಾಡ್ತೇವೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತೇವೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಮುಖ್ಯವಾಗಿ ನಾವು ಗೊಂಬೆಗಳನ್ನು ಇಟ್ಟು 9-10 ದಿನಗಳ ಕಾಲ ನಿರಂತರವಾಗಿ ಅದನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡಿ ನಾವು ನಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತೇವೆ. ಸರ್, ತಮಗೆ ಈ ಗೊಂಬೆಗಳನ್ನು ಇಡಬೇಕು ಅನ್ನುವಂತಹ ಈ ಸಂಪ್ರದಾಯ ತಮ್ಮ ಹಿರಿಯರಿಂದ ಬಂತು ಅಂತ ಹೇಳಿದ್ರಿ. ಹೇಗೆ ಸರ್?
ಬೊಂಬೆ ಇಡುವಂಥದ್ದು ನೀವು ಹೇಳಿದಾಗೆ ಕರ್ನಾಟಕದಲ್ಲಿ ಒಂದು ವಿಶೇಷ. ಅದು ನಮ್ಮ ಮೈಸೂರು ಮಹಾರಾಜರ ಕಾಲದಿಂದ ಪ್ರಾರಂಭ ಆದಂಥದ್ದು. ಅವರು ಬೊಂಬೆಗಳನ್ನು ಕೂರಿಸೋಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಮೈಸೂರಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಮನೆಯಲ್ಲೂ ಬೊಂಬೆಗಳು ಕೂರಿಸ್ತಾ ಇದ್ದರು. ಅದಾದ ನಂತರ ಅದು ನಿಧಾನವಾಗಿ ಕರ್ನಾಟಕದ ಎಲ್ಲ ಭಾಗಗಳಿಗೂ ಹೆಚ್ಚು ಕಡಿಮೆ ಹರಡ್ಕೋತಾ ಇದೆ. ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿ ಬೊಂಬೆಗಳು ನೀಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅವ್ರು ಮಾಡಿದಂಥ ಉದ್ದೇಶ ಇಷ್ಟೇ, ಮತ್ತು ನಾವು ಮಾಡ್ತಿರೋ ಉದ್ದೇಶನೂ ಅಷ್ಟೇ. ಬೊಂಬೆಗಳು ಅಂದರೆ ಕೇವಲ ಬೊಂಬೆಗಳೆಲ್ಲ, ಅದನ್ನು ಕೇವಲ ಪ್ರದರ್ಶನಕ್ಕೋಸ್ಕರ ಸುಮ್ಮನೆ ಒಂದು 7 ಮೆಟ್ಲಿಟ್ಟು ಅದರಲ್ಲಿ ಜೋಡಿಸುವಂಥದ್ದಲ್ಲ. ಅದರ ಮೂಲಕ ನಾವು ಸಮಾಜಕ್ಕೆ ಏನಾದರೂ ಒಂದು ವಿಶೇಷವಾದಂಥ ಒಂದು ಅರ್ಥವನ್ನು ಕೊಡೋ ದೃಷ್ಟಿಯಿಂದ, ಒಂದು ದೃಷ್ಟಿಯನ್ನು ಕೊಡೋ ದೃಷ್ಟಿಯಿಂದ ನಾವು ಈ ಬೊಂಬೆಗಳನ್ನು ಕೂರಿಸಿ, ನಮ್ಮ ತಂದೆಯವರ ಕಾಲದಿಂದನೂ ನಾವು ಯೋಚನೆ ಮಾಡ್ತಿರೋಂಥದ್ದು, ನಾವು ಕೂರಿಸಿರೋ ಬೊಂಬೆ ಈಗಿನ ಪರಿಸ್ಥಿತಿಗೆ ಹೇಗೆ ಹೊಂದ್ಕೊಳ್ಳುತ್ತೆ ಅನ್ನೋಂಥದ್ದನ್ನು ಯೋಚನೆ ಮಾಡುವಂಥದ್ದೇ ನಮ್ಮ ಒಂದು ಕಲ್ಪನೆಯ ದೃಷ್ಟಿ. ಸೊ ನಾವು ಇಡೋಂಥ ಬೊಂಬೆಗಳೆಲ್ಲವೂ ಕೂಡ ನಾವು ಈಗಿನ ಪರಿಸ್ಥಿತಿಗೆ ಹೇಗೆ ವ್ಯತ್ಯಾಸ ಆಗ್ತಾಯಿದೆ, ಹೇಗೆ ಅದು ಹೊಂದ್ಕೊಳ್ತಾ ಇದೆ, ನೂರಾರು ವರ್ಷಗಳ ಚರಿತ್ರೆ ಆದರೂ ಕೂಡ ಹೆಂಗೆ ಹೊಂದ್ಕೋತಾ ಇದೆ ಅನ್ನೋದನ್ನು ಯೋಚನೆ ಮಾಡುವಂಥದ್ದೇ ನಮ್ಮ ಈ ಬೊಂಬೆಗಳು ನೀಡುವಂಥ ಒಂದು ವಿಶೇಷ. ಇನ್ನು ಮುಖ್ಯವಾಗಿ ತಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ಗೊಂಬೆಗಳಿದೆ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ. ಮೊಟ್ಟ ಮೊದಲನೇದಾಗಿ ನಾವು ಈ ಪಟ್ಟದ ಬೊಂಬೆ ಅಂತ ಎರಡು ಜೋಡಿ ಇಟ್ಟಿದ್ದೀವಿ. ಮರದ ಬೊಂಬೆಗಳು, ಮರಪಾಚಿ ಬೊಂಬೆಗಳು ಅಂತ ಹೇಳ್ತಾರೆ ಅದನ್ನ. ಅದು ರಾಜಾರಾಣಿ ನಮ್ಮ ಲೆಕ್ಕದಲ್ಲಿ. ಅಂದರೆ ನಮಗೆ ಹಬ್ಬಕ್ಕೆ ಅದನ್ನು ವಿಧವಾಗಿ ಅಲಂಕಾರ ಮಾಡಿ ಅದನ್ನು ಸಂಭ್ರಮ ಪಡುವಂಥದ್ದು ನಮ್ಮ ಒಂದು ಪದ್ಧತಿ. ಸೊ ಅದರ ಜೊತೆಗೆ ನಮ್ಮ ಮನೆಯವರಿಗೆ ಅವರ ತಾತನ ಕಾಲದಲ್ಲಿ ಕೊಟ್ಟಂಥ ಶ್ರೀನಿವಾಸನ ವಿಗ್ರಹ, ಅದು ಮರದ್ದೇನೆ, ಅದಕ್ಕೆ ಅಲಂಕಾರ ಮಾಡಿ ಎಲ್ಲ ಇಡುವಂಥದ್ದು. ಆದರೆ ಒಟ್ಟಾರೆ ನಾವು ಈ ಬೊಂಬೆಗಳನ್ನು ಬೇರೆ ಬೇರೆ ಥೀಮ್ ಇಟ್ಕೊಂಡು ನಾವು ಜೋಡಿಸಿದ್ದೀವಿ. ಸುಮ್ಮನೆ ಯಾವುದೋ ಜೋಡಿಸಿಲ್ಲ ಬೊಂಬೆಗಳನ್ನು. ಈಗ ಉದಾಹರಣೆಗೆ ಅನೇಕ ಸಲ ದಶಾವತಾರ ಅಂತ ಇಡ್ತಾರೆ, ಅನೇಕರ ಮೇಲೆ ದಶಾವತಾರದ ಆರ್ಡರೇ ಗೊತ್ತಿರಲ್ಲ ಅವ್ರಿಗೆ, ಎಲ್ಲೆಲ್ಲೋ ಇಡೋಂಥ ನೋಡಿದ್ದೀವಿ ನಾವು. ಸೊ ದಶಾವತಾರ ಮತ್ತು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲ 2 ಮೆಟ್ಲುಗಳು ಎಲ್ಲ ಬೇರೆ ಬೇರೆ ಭಾಗವತದ ಕಥೆಗಳು ಮತ್ತು ನಮ್ಮ ದೇವರುಗಳ ಕಥೆಗಳಿದೆ. 3ನೇದರಲ್ಲಿ ದಶಾವತಾರ ಇದೆ. ದಶಾವತಾರ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಬಂದಿರುವಂಥ ಹೊಸ ವಿಚಾರ ಅಂತ ಹೇಳಿದ್ರೆ, ಅದು ಎವಲ್ಯೂಷನ್ ಆಫ್ ಮ್ಯಾನ್ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಮೊದಲು ಅದು ಮತ್ಸ್ಯಾವತಾರ, ಬರೀ ನೀರಲ್ಲೇ ಇತ್ತು. ಮತ್ಸ್ಯದಿಂದ ಕೂರ್ಮ, ನೀರು ಮತ್ತು ಜಲಚರ ಆಯಿತದು. ಅದಾದ ನಂತರ 4 ಕಾಲುಗಳ ಪ್ರಾಣಿ ಆಯಿತು, ಬಹಳ ಬಲಿಷ್ಠವಾದ ಪ್ರಾಣಿ. ನಾವೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ. ಅದು ಇಡೀ ಒಂದು ಭೂಮಿಯನ್ನೇ ಮೇಲೆತ್ಕೊಂಡು ಬಂತು, ಅದು ವರಾಹ ಅನ್ನುವಂಥದ್ದು. ಅದಾದ ನಂತರ ನರಸಿಂಹ ಆವಾಗ ಪೂರ್ತಿ ಮನುಷ್ಯ ಆಗಲಿಲ್ಲ, ಅದು ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಆಯಿತು. ಅದಾದ ನಂತರ ವಾಮನ ಬೊಂಬೆ ಇನ್ನೂ ಚಿಕ್ಕವನು, ಅವನು ಅಂದರೆ ದೊಡ್ಡದಾಗಿ ಬೆಳೀಲಿಲ್ಲ, ಸಣ್ಣದಾಗಿ ಬೆಳೆದ. ಅದಾದ ನಂತರ ಬಂದದ್ದಂತೂ ಪರಶುರಾಮ ಪೂರ್ಣ ವ್ಯಕ್ತಿ ಆದರೂ ಕೂಡ ಅವನಿಗೆ ತನ್ನ ಸ್ವಂತ ಭಾವನೆಗಳ ಮೇಲೆ ಯಾವುದೇ ಅವನಿಗೆ ಕಂಟ್ರೋಲ್ ಇರಲಿಲ್ಲ, ಅವನಿಗೆ ಯಾವುದೇ ಇದಿರಲಿಲ್ಲ, ಸ್ಥಿಮಿತ ಇರಲಿಲ್ಲ. ಅವ್ರ ತಂದೆ ಹೇಳಿದ್ರು, ನಿಮ್ಮ ತಾಯಿನ ತಲೆ ಕಡಿಯಿಂದ ಕಡದೆ ಬಿಟ್ಟ ಅವನು. ಆಮೇಲೆ ವರ ಕೇಳಿದಾಗ ನಮ್ಮ ತಾಯಿನ ಬದುಕಿಸ್ಕೊಟ್ರು, ಅದು ಬೇರೆ ಕಥೆ. ಅದಾದ ನಂತರ ಬಂದಂಥದ್ದು ರಾಮ. ಅದು ನಮ್ಮ ಈ ದಶಾವತಾರದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ರಾಮ ಅಂದರೆ ಏನು ಅಂತ ಹೇಳಿದ್ರೆ, ಅಣ್ಣ ಅಂದರೆ ಹೇಗಿರಬೇಕು, ಮಗ ಅಂದರೆ ಹೇಗಿರಬೇಕು, ಗಂಡ ಅಂದರೆ ಹೇಗಿರಬೇಕು, ಇದೆಲ್ಲವೂ ಹೇಗಿರಬೇಕು ಅಂದರೆ ರಾಮ ಇದ್ದಂಗಿದ್ರೆ ಆಯಿತು ಅನ್ನೋದು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ತನ್ನ ಸ್ವಂತ ಧರ್ಮವನ್ನು ಕಡೆಗಣಿಸಿ ರಾಜಧರ್ಮವನ್ನು ಪಾಲನೆ ಮಾಡಿದದ್ದು ಈಗಿನ ಎಲ್ಲ ಜನಗಳಿಗೂ ಅದೊಂದು ಮಾದರಿ. ಎಷ್ಟರ ಮಟ್ಟಿಗೆ ಅಂದರೆ, ಯಾವನೋ ಒಬ್ಬ ಅಗಸ ಒಬ್ಬ ಅದನ್ನು ನಿನ್ನ ಹೆಂಡತಿ ಅಲ್ಲಿ ಅಷ್ಟು ವರ್ಷ ಇದ್ಲಲ್ಲ ಅಂದ ತಕ್ಷಣ ಅವಳನ್ನ ಕಳಿಸ್ಬಿಟ್ಟ ಕಾಡಿಗೆ. ಯಾತಕ್ಕೆ ಕಳಿಸ್ದ ಅಂತ ಹೇಳಿದ್ರೆ, ರಾಜಧರ್ಮ ಹೇಳುತ್ತೆ ನನಗೆ ಯಾರು ಕೂಡ ಪ್ರಜೆಗಳು ನನ್ನ ಕಡೆ ಕೈ ತೋರಿಸ್ಬಾರ್ದು ಅನ್ನುವಂಥದ್ದು. ಅದಾದ ನಂತರ ಬಂದಂಥದ್ದು ಬಲರಾಮ, ಅದಾದ ನಂತರ ಕೃಷ್ಣ. ರಾಮನ ಕಾಲದಲ್ಲಿ ಎಲ್ಲವೂ ಸತ್ಯವೇ, ಅದು ಸತ್ಯ ಬಿಟ್ಟು ಬೇರೆ ಚಾನ್ಸೇ ಇಲ್ಲ, ಅದಕ್ಕೆ ಅವಕಾಶವೇ ಇಲ್ಲ, ಹೇಳ್ದಂಗೆ ನಡಿಬೇಕು ಅಷ್ಟೇ. ದಶರಥ ಕೈಕೇಯಿಗೆ ಹೇಳಿದ್, ನನಗೆ 3 ವರ ಕೊಟ್ಟಿದ್ದೆ, ವರ ಕೊಟ್ಟ ಅವನು. ಕೊಟ್ಟ ವರ ಏನು, ನನಗೆ ಭರತ ರಾಜ ಆಗಬೇಕು, ರಾಮ ಕಾಡಿಗೆ ಹೋಗಬೇಕು 14 ವರ್ಷ, ಒಪ್ಕೊಂಡು ಕಳಿಸ್ಬಿಟ್ಟ. ಆಮೇಲೆ ಅವನು ಎಷ್ಟು ಒದ್ದಾಡ್ದ ದಶರಥ, ಅದು ಬೇರೆ. ಆದರೆ ಸತ್ಯಕ್ಕೆ ಎಲ್ಲ ಕೂಡ ಇದ್ದಂಥದ್ದು ರಾಮನ ಕಾಲದಲ್ಲಿ. ಕೃಷ್ಣನ ಕಾಲ ಬಂದಾಗ ಸ್ವಲ್ಪ ಸುಳ್ಳು ಹೇಳ್ಬೋದು, ಸ್ವಲ್ಪ ಮೋಸ ಮಾಡ್ಬೋದು, ಆದರೆ ಇದು ಧರ್ಮ ಗೆಲ್ಲಬೇಕಾದ್ರೆ ಇವೆಲ್ಲವನ್ನು ಮಾಡಿಸ್ಬೇಕು ಅನ್ನುವಂಥದ್ದನ್ನು ಮಾಡಿ ತೋರಿಸ್ದ ಕೃಷ್ಣ. ಹೀಗಾಗಿ ಅವನು ಕೆಲವು ಸಲ ಸುಳ್ಳು ಹೇಳಿದ್ದ. ಧರ್ಮರಾಯನ ಕೈನಲ್ಲಿ ಅಶ್ವತ್ಥಾಮ ಹತಕ್ಕುಂಜರ ಅಂದರೆ ಅಶ್ವತ್ಥಾಮ ಸತ್ತೋದ ಅಂತ ಹೇಳಿದ. ಕಡೆಗೆ ಅಶ್ವತ್ಥಾಮ ಅಂತ ಆನೆಯನ್ನು ಮೆತ್ತಿಗೆ ಹೇಳಿಸ್ದ. ಇದೆಲ್ಲ ಮಾಡ್ದ. ಕಡೆಗೆ ಚಕ್ರ ತೆಗಿತಿದ್ದಂಥ ಕರ್ಣನನ್ನು ಕೊಲ್ಲುವಂಥ ಅರ್ಜುನನಿಗೆ ಸೂಚನೆ ಕೊಟ್ಟ.
ಇದೆಲ್ಲ ಮಾಡಿದಂಥದ್ದು ಧರ್ಮ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ. ಇದೆಲ್ಲ ಆದ ನಂತರ ಈಗ ಬಂದಿರುವಂತಹ ಕಲಿಗಾಲ, ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ಹೇಳದೇ ಇದ್ದರೂ ಅಷ್ಟೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಅದಾದ ನಂತರ ಅಷ್ಟಲಕ್ಷ್ಮಿಯರು, ಅದರ ಲಕ್ಷ್ಮೀರ ವಿಗ್ರಹ ಇದೆ. ಇಲ್ಲಿ ಸುಂದರೇಶನ ಕಲ್ಯಾಣ, ಇದು ಮಧ್ಯದಲ್ಲಿ ನಮ್ಮ ಸಾರ್ವಜನಿಕ ಈಗಿನ ಇರುವಂಥ ಮದುವೆ, ಆ ಕಡೆ ಶ್ರೀನಿವಾಸ ಕಲ್ಯಾಣ. ಇಲ್ಲಿ ಮತ್ತೆ ಬೇರೆ ಬೇರೆ ಬೊಂಬೆಗಳಿದೆ. ಈ ಒಂದು ಬೊಂಬೆ ಇದು ನಮ್ಮ ಮನೆಯಲ್ಲಿರುವಂಥ ಅತ್ಯಂತ ಹಳೆಯ ಬೊಂಬೆ, ಸುಮಾರು 130 ವರ್ಷಗಳದಕ್ಕೆ. ಶಕುಂತಲೆ ಮೇನಕೆ ಬೊಂಬೆ ಅದು ಚಂದ್ರಶಿಲೆಯಲ್ಲಿ ಮಾಡಿರುವಂಥದ್ದು, ಪ್ಯೂರ್ ಚಂದ್ರಶಿಲೆಯಲ್ಲಿ ಮಾಡಿರುವಂಥದ್ದು. ಮತ್ತು ಆ ಥರ ಇರುವಂಥ ಬೊಂಬೆಗಳು ಈ ಲಕ್ಷ್ಮೀ ಸರಸ್ವತಿ ಇದೆ, ಅಲ್ಲೊಂದು ಬೊಂಬೆ ಕೂತಿದೆ, ಅದೆಲ್ಲವೂ ಕೂಡ ಸುಮಾರು 100 ವರ್ಷದ ಮೇಲಿರುವಂಥ ಬೊಂಬೆಗಳು. ಇದೆಲ್ಲ ಕೆಲವೆಲ್ಲ ಹೊಸದಾಗಿ ಸೇರಿಸಿರುವಂಥ ಬೊಂಬೆಗಳು. ಅನಸೂಯ ಕಥೆ ನಮಗೆಲ್ಲ ಗೊತ್ತಿದೆ. ಅನಸೂಯೆ ಅವಳ ಹತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದು ಅವರಿಗೆ ಅವಳ ಒಂದು ಮಹಿಮೆನ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಆಡಿದಂಥ ನಾಟಕ ಅದು. ಅಂದರೆ ಅವ್ರಿಗೇನು ಆ ಥರ ಆಸೆ ಇಲ್ಲ. ಅವ್ರು ಹೇಳಿದ್ರು, ನೀನು ಬೆತ್ತಲೆಯಾಗಿ ನಮ್ಗೆ ಊಟ ಬಡಿಸ್ಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೆ ಅವಳು ಬಡಿಸ್ತೀನಿ ಬಿಡಿ ಅಂತ 3 ಜನ ಸಣ್ಣ ಮಕ್ಕಳಾಗಿ ಮಾಡಿಬಿಟ್ರು, 1-2 ವರ್ಷದ ಮಕ್ಕಳನ್ನ 1 ವರ್ಷದ ಮಕ್ಕಳನ್ನಾಗಿ. ಆಮೇಲೆ ಅವಳು ಊಟ ಆಯಿತು, ಎಲ್ಲ ಆಯಿತು. ಆಮೇಲೆ ಅವರ ಬ್ರಹ್ಮ ವಿಷ್ಣು ಮಹೇಶ್ವರರ ಹೆಂಡತಿಯರು ಬಂದರು, ನಮ್ಮ ಯಜಮಾನರು ಮಿಸ್ಸಿಂಗ್ ಇದ್ದಾರೆ, ಏನು ಮಾಡೋದು ಅಂತ. ನೋಡಿ ಅಲ್ಲಿ 3 ಮಕ್ಕಳಿದ್ದಾರೆ, ನಿಮ್ಮ ಗಂಡ ಯಾರು ಅಂತ ಆರಿಸ್ಕೊಂಡು ನೀವೇ ತೊಗೊಂಡೋಗಿ ಅಂತ ಹೇಳಿದ್ರು. ಈ ಥರ ಆಯಿತು ಕತೆ ಇದು ಅಂತ. ಅದಾದ ನಂತರ ಅವ್ರು ದತ್ತಾತ್ರೇಯನ ರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅದನ್ನು ಪ್ರತ್ಯಕ್ಷ ಆದರು ಅನ್ನೋಂಥದ್ದು ಕತೆ. ಈ ಕಡೆಯ ಒಂದು ಸಾಲು ನಮ್ಮ ವೈಯಕ್ತಿಕವಾಗಿ ನಮ್ಮ ಮನೆಯಲ್ಲಿ ಮಾಡಿರೋಂಥ ಒಂದು ಥೀಮ್. ಇದನ್ನು ನಾನು ಚಾಲೆಂಜಿಂಗ್ ಆಗಿ ಬೇಕಾದ್ರೆ ಹೇಳ್ಬೋದು. ಇದು ಈ ಥರ ಯಾರ ಮನೇಲೂ ಮಾಡಿಲ್ಲ ಇಡೀ ದೇಶದಲ್ಲಿ, ಅಷ್ಟಂತೂ ಹೇಳಬಲ್ಲೆ ನಾನು. ಅಂದರೆ ಹೇಳ್ಕೊಳ್ಳೋದು ಅಂತಲ್ಲ, ನನಗೇನೋ ಹೆಮ್ಮೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ಖಂಡಿತ ಈ ಎಲ್ಲ ಎಲ್ರಿಗೂ ಸಹ ಇವರು ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿ, ಶಂಕರ, ಮಧ್ವ, ರಾಮಾನುಜ, ರಾಮಕೃಷ್ಣ, ಎಲ್ರಿಗೂ ಸಹ ಅವ್ರು ಹುಟ್ಟಿದಂಥ ದಿನಾಂಕ ಇದೆ, ಹುಟ್ಟಿದಂಥ ದಿನ ಇದೆ, ಅವರು ತೀರ್ಕೊಂಡಂಥ ದಿನ ಕೂಡ ಇದೆ. ಎಲ್ಲರ ಬಗ್ಗೆನೂ ಅದನ್ನು ಹೇಳ್ತೀವಿ, ಎಲ್ಲರ ಬಗ್ಗೆನೂ ಹೇಳ್ತೀವಿ ನಾವು. ಅವ್ರು ಇಂಥ ದಿವಸ ಹುಟ್ಟಿದ್ರು, ಇಂಥ ದಿವಸ ದೈವೈಕ್ಯರಾದರು ಅಂತ. ಆದರೆ ಇವ್ರು ಎಲ್ಲರೂ ಸಹ ದೇವರನ್ನು ದರ್ಶನ ಮಾಡಿದಂಥವ್ರು, ದೇವರನ್ನು ಕಂಡವರು, ದೇವ್ರ ಹತ್ರ ಮಾತಾಡಿದವರು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ ಅವರು ತಮ್ಮ ಸ್ವಂತ ಶಕ್ತಿಯಿಂದ ಬೆಳೆದ್ರೆ ವಿನಃ ಸುತ್ತಮುತ್ತಲು ಯಾರೋ ಒಬ್ಬರು ಸಹಾಯ ಮಾಡಿದ್ರು, ಇನ್ನೇನೋ ಒಂದು ಸಹಾಯ ಆಯಿತು ಇಲ್ಲ. ಅದೆಲ್ಲ ಆದಂಥದ್ದು ತಮ್ಮ ಸ್ವಂತ ಶಕ್ತಿಯಿಂದನೇ ಆದಂಥದ್ದನ್ನು ನಾವೆಲ್ಲ ಕಾಣ್ತೀವಿ. ಅದಕ್ಕೋಸ್ಕರ ಈ ಎಲ್ಲರನ್ನೂ ಸಹ ಒಂದು ಸಾಲಲ್ಲಿ ಕೂರಿಸಿದ್ದೀವಿ. ಇದು ನಮಗೆ ಭಾಳ ಖುಷಿ ಕೊಡುವಂಥ ಇದು ರಾಮಾನುಜಾಚಾರ್ಯರು ನಮ್ಮ ಗುರುಗಳು, ಅವರ ಜೊತೆ ಇದ್ದಂಥ ಎಲ್ಲ ಗುರುಗಳ ಬಗ್ಗೆ ಇರುವಂಥ ಒಂದು ವಿಗ್ರಹ ಇದು. ಬಸವಣ್ಣನ ತನಕ ನಾವು ಎಲ್ಲ ವಿಗ್ರಹಗಳನ್ನ ಹಾಗೆ ಕೂರಿಸಿದ್ದೀವಿ. ಸರ್, ಇನ್ನು ಆ ಭಾಗದಲ್ಲಿರುವಂಥ ಗೊಂಬೆಗಳ ಬಗ್ಗೆ ಹೇಳೋದಾದರೆ, ನನ್ನ ಹಿಂಭಾಗದಲ್ಲಿರುವಂಥ ಈ ಎಲ್ಲ ಬೊಂಬೆಗಳು ಒಂದು ಕಂಚಿ ಉತ್ಸವ. ಅದು ಕಂಚಿ ಉತ್ಸವ ಅಂತ ಹೇಳಿದ್ರೆ ಅದು ಪ್ರಪಂಚದಲ್ಲಿ ಅತ್ಯಂತ ವೈಭವದಿಂದ ನಡೆಯುವಂಥ ಒಂದು ಉತ್ಸವ. ಅದು ಕಂಚಿ ವರದರಾಜಸ್ವಾಮಿಗೆ ಕರ್ಕೊಂಡು ಹೋಗುವಂಥದ್ದು ಒಂದಿದೆ. ಅದು ಹೇಳ್ತಾರೆ, ಕಂಚಿಯ ಕೊಡೆ ಶ್ರೀರಂಗದಲ್ಲಿ ದೇವರನ್ನು ಕೂರಿಸ್ಕೊಂಡು ಇಡೀ ಪ್ರಾಕಾರದ ಸುತ್ತ ಡ್ಯಾನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ದೇವ್ರನ್ನ. ತುಂಬ ಭಾರ ಅಂತ ಭಾಗ, 16-18 ಜನ ಹೊತ್ಕೊಂಡು ಹೋಗ್ತಾರೆ ಹೆಗಲ ಮೇಲೆ. ಆದರೆ ಅವನು ಕುಣಿಸ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು, ಅಂದರೆ ಒಂದು ರೀತಿಯಲ್ಲಿ ಶ್ರೀರಂಗದ ವರದರಾಜ ರಾಕ್ಸ್ ಅಂತಾರಲ್ಲ, ಆ ಥರ ಅವನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಸೊ ಶ್ರೀರಂಗದ ನಡೆ, ಕಂಚಿ ಕೊಡೆ ಮತ್ತು ತಿರುಪತಿ ವಡೆ, ಇದು 3 ಬಹಳ ಫೇಮಸ್ ಅಂತ ಎಲ್ಲ ಹೇಳ್ತಾರೆ. ಅದರ ಹಿಂದೆ ಇರುವಂಥದ್ದು ಸಮುದ್ರ ಮಂಥನ. ಅದು ಈ ವರ್ಷ ನಾವು ಹೊಸದಾಗಿ ಒಂದು ಥೀಮ್ ಅಂತ ಮಾಡಿದ್ದೀವಿ. ಸಮುದ್ರ ಮಂಥನದ ಕತೆ ನಮಗೆಲ್ಲ ಗೊತ್ತೇ ಇದೆ. ಸರ್, ಅವಾಗಲೇ ನಾವು ಮಾತನಾಡ್ತಾ ಇದ್ವಿ, ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ಒಂದು ವಿಭಿನ್ನ ಥೀಮ್ನೊಂದಿಗೆ ಗೊಂಬೆಯನ್ನು ಇಡ್ತಾ ಬರ್ತೀರಾ ಅಂತ ಹೇಳಿ. ಈ ವರ್ಷದ ಥೀಮ್ ಏನು ಸರ್, ಅದ್ರ ಬಗ್ಗೆ ಹೇಳೋದಾದರೆ? ಈ ವರ್ಷ 3 ಥೀಮ್ ನಾವು ಯೋಚನೆ ಮಾಡಿದ್ವಿ. ಒಂದು ಸಮುದ್ರ ಮಂಥನ ನೀವೆಲ್ಲ ನೋಡಿದ್ದೀರಾ, ಮತ್ತು ಇನ್ನೊಂದು ಗೋವರ್ಧನಗಿರಿ. ಅದರ ಮೇಲೆ ಅಂದರೆ ಗೋವರ್ಧನಗಿರಿ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ಇಂದ್ರಂಗೆ ಒಂದು ಸಲ ಅವನ ಪೂಜೆಗೆ ಜನ, ಅಲ್ಲಿರುವಂಥ ಹಳ್ಳಿ ಜನ ಅವನಿಗೇನೋ ಊಟ ಕೊಡೋದಿಲ್ಲ ಅಂತ ಅವನಿಗೆ ಸಿಟ್ಟು ಬರುತ್ತೆ. ನೀವೆಲ್ಲ ಹೀಗೆ ಮಾಡ್ತೀರಾ, ನಾನು ನಿಮ್ಮನ್ನೆಲ್ಲ ಒಟ್ಟಿಗೆ ಮುಳುಗಿಸ್ಬಿಡ್ತೀನಿ ನಾನು ಅಂತ ಅವ್ನು ಜೋರಾಗಿ ಮಳೆ ತೊಗೊಂಡ್ಬರ್ತಾನೆ. ಇಡೀ ಊರಲ್ಲಿ ಕಲ್ಲೋಲ ಪ್ರಾರಂಭ ಆಗುತ್ತೆ. ಆವಾಗ ಕೃಷ್ಣ ಏನು ಮಾಡ್ತಾನೆ, ನಾನಿರ್ಬೇಕಾ ನಿಮ್ಗೆ ಯಾಕೆ ಯೋಚನೆ ಅಂತ ಹೇಳಿ ತನ್ನ ಕಿರುಬೆರಳಲ್ಲಿ, ಗೋವರ್ಧನಗಿರಿ ಅಂದರೆ ಬಹಳ ದೊಡ್ಡ ಗಿರಿ ಅದು, ಅದೇ ತುಂಬ ದೊಡ್ಡದು, ಅದನ್ನು ಕಿರುಬೆರಳಲ್ಲಿ ಎತ್ತಿ ಅವನು ಇಂದ್ರನಿಗೆ ಒಂದು ಕಾಶನ್ ಕೊಡ್ತಾನೆ. ನೋಡಪ್ಪ, ಇಷ್ಟು ದೊಡ್ಡ ಬೆಟ್ಟ ನಾನು ಕಿರುಬೆರಳಲ್ಲಿ ಎತ್ತಿದ್ದೀನಿ, ಇನ್ನು ನಾನು 5 ಬೆರಳು ಎತ್ತಿದ್ರೆ ನಿನ್ನ ಕತೆ ಏನಾಗ್ಬೋದು ಯೋಚನೆ ಮಾಡ್ಕೋ ಅನ್ನೋ ರೀತಿಯಲ್ಲಿ ಅವ್ನು ಮಾತಾಡ್ತಾನೆ, ತೋರಿಸ್ಕೊಡ್ತಾನೆ ಅದನ್ನು. ಮತ್ತು ಆ ಸಂದರ್ಭದಲ್ಲಿ ಎಲ್ಲರೂ ಒಳಗೆ ಬರ್ತಾರೆ. ಇನ್ನು ಒಂದೇ ಒಂದು ಕಡೆಯದು ತುಂಬ ಭಾಳ ಇಷ್ಟದಿಂದ ನಾವು ಮಾಡಿರೋಂಥದ್ದು, ಇತ್ತೀಚೆಗೆ ಬಂದಂಥ ನರಸಿಂಹ ಅವತಾರ ಸಿನಿಮಾದಲ್ಲಿ ಒಂದು ಹೊಸ ಕತೆ ನಮಗೆ ಗೊತ್ತಾಯಿತು. ಅನೇಕರಿಗೆ ಗೊತ್ತೇ ಇಲ್ಲ ಅದು ಹೋಲಿಕಾ ದಹನ ಅಂತ. ಅನೇಕರು ಅದನ್ನು ಹೋಲಿಕಾ ದಹನ್ ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ. ಹೋಲಿಕಾ ದಹನ್ ಅಲ್ಲ, ಅದು ಹೋಲಿಕಾ ದಹನ. ಅದು
ಅದರಲ್ಲಿ ನಮಗೆಲ್ಲ ಗೊತ್ತಿದೆ ಹಿರಣ್ಯಕಶಿಪು ಪ್ರಹ್ಲಾದನ ಕೊಲ್ಲಬೇಕು ಅಂತ ಅನೇಕ ರೀತಿ ಪ್ರಯತ್ನ ಮಾಡ್ತಾನೆ. ಆದರೆ ಕಡೆಯಲ್ಲಿ ಅವನ ತಂಗಿ ಒಬ್ಳಿರ್ತಾಳೆ, ಹೋಲಿಕಾ ಅಂತ. ಅವಳಿಗೆ ತನ್ನನ್ನು ತಾನೇ ಬೆಂಕಿ ಹಚ್ಕೊಳ್ಳುವಂಥ ಒಂದು ವರ ದೇವರು ಕೊಟ್ಟಿರ್ತಾನೆ ಅವಳಿಗೆ. ಆದರೆ ಅವಳು ಒಂದೇ ಸಲ ಮಾಡೋಕ್ಕೆ ಅವಕಾಶ ಇರೋದು ಅವಳಿಗೆ. ಆವಾಗ ಅವಳು ಹೇಳ್ತಾಳೆ, ನಾನು ಇದನ್ನು ಉಪಯೋಗಿಸ್ಕೋತೀನಿ, ನೀನು ನಿನ್ನ ಮಗನ ನನ್ನ ಹತ್ರ ಕಳಿಸ್ಕೊಡು, ನಾನು ಅವನ ಜೊತೆ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಬೆಂಕಿ ಹಚ್ಕೊಂಡ್ಬಿಡ್ತೀನಿ. ಆವಾಗ ನಾನು ಸಾಯೋದಿಲ್ಲ, ಆದರೆ ನಿನ್ನ ಮಗ ಸಾಯ್ತಾನೆ ಅನ್ನೋಂಥ ತಪ್ಪು ಕಲ್ಪನೆಯಿಂದ ಅವನ್ನ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಬೆಂಕಿ ಹಚ್ಕೋತಾಳೆ. ಆದರೆ ಪ್ರಹ್ಲಾದ ಹೇಳಿ ಕೇಳಿ ನಾರಾಯಣನಿಂದ ಪ್ರೇರಣೆ ಪಡೆದಂಥವನು, ಅವರ ಕೃಪೆಗೆ ಒಳಗಾದಂಥವನು. ಹೋಲಿಕಾ ಸಾಯ್ತಾಳೆ, ಪ್ರಹ್ಲಾದ ಉಳ್ಕೋತಾನೆ. ಆ ಕಥೆಯನ್ನು ನಾವು ಒಳಗಡೆ ಮಾಡಿದ್ವಿ. ಬಹಳ ಚೆನ್ನಾಗಿದೆ ಸರ್, ಅದನ್ನು ನಾವು ನೋಡಿದ್ವಿ. ಇನ್ನು ಈ ಗೊಂಬೆಗಳಲ್ಲಿ ಹೊಸದಾಗಿ ಪ್ರತಿ ವರ್ಷ ಗೊಂಬೆಗಳನ್ನು ನೀವು ಸೇರಿಸ್ತಾ ಹೋಗ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಹೊಸ ಬೊಂಬೆಗಳು ಸೇರಿಸೋದು ಅಂತ ಹೇಳಿದ್ರೆ ಈಗ ಒಂದೆರಡು ಕಾರಣ ಅಂತ ಹೇಳಿದ್ರೆ, ಈಗ ಕೆಲವು ಹಳೆ ಬೊಂಬೆಗಳು ಅವು ತಾವಾಗಿಯೇ ಮುರಿದೋಗುವಂಥದ್ದು, ಕರಗೋಗುವಂಥದ್ದು, ಅಥವಾ ನಾವೆಲ್ಲೋ ತಗಲಿ ಒಡೆದೋಗುವಂಥದ್ದು, ಅಂದರೆ ಅನ್ರಿಪೇರಬಲ್ ಅಂಥದ್ದನ್ನು ನಾವು ಬಲವಂತವಾಗಿ ಬಿಸಾಡಲ್ಲ, ಎಲ್ಲೋ ಒಂದು ಕಡೆ ಮೂಲೆ ಇಟ್ಟಿರ್ತೀವಿ. ಹೊಸ ಬೊಂಬೆಗಳೇನೆಂದರೆ, ಈಗ ಹೊಸ ಥೀಮ್ಗಳು ಬರ್ತಾಯಿದೆ, ಹೊಸ ವಿಚಾರಗಳು ಬರ್ತಾಯಿದೆ. ಆ ಬೊಂಬೆಗಳು ಮತ್ತು ನಮ್ಮ ಕಲ್ಪನೆ ಎಲ್ಲನೂ ಮೊದಲಿಂದ ನಾನು ಹೇಳಿದಾಗೆ, ಈ ಬೊಂಬೆಯಿಂದ ನಾನು ಏನು ದೃಷ್ಟಿಕೋನ ಕೊಡಬಹುದು ಅನ್ನೋದನ್ನು ಯೋಚನೆ ಮಾಡಿಯೇ ಬೊಂಬೆ ತೊಗೊಳ್ಳೋವಂಥದ್ದು. ಯಾವುದೇ ಬೊಂಬೆ ನಾನು ಸುಮ್ಮನೆ ಬೊಂಬೆ ನೋಡೋಕೆ ಚೆನ್ನಾಗಿದೆ ಅಂತ ತೊಗೊಳ್ತಾ ಇಲ್ಲ. ನಾವು ಯಾವುದೋ ಒಂದು ಡ್ಯಾನ್ಸ್ ಇತ್ತು, ಯಾವುದೋ ಒಂದು ತೋಟ ಇತ್ತು ಅಂತೇಳಿ. ಸೊ ಈ ವರ್ಷಕ್ಕೆ ನಾವು ಈ ಕುಬೇರನ ಬೊಂಬೆ ತೊಗೊಂಡಿದ್ದೀವಿ. ನಾವಿನ್ನೂ ತೊಗೊಳಕ್ಕಾಗಲಿಲ್ಲ, ಸಮಯ ಆಗಲಿಲ್ಲ. ಅಲ್ಲೊಂದು ಕಡೆ ಅರ್ಧನಾರೀಶ್ವರ ಇದೆ. ಅರ್ಧನಾರೀಶ್ವರ ಅಂದರೆ ಅದು ಅವನು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಒಂದು ಸಂದೇಶ. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ, ಇಬ್ಬರು ಒಟ್ಟಿಗೆ ಇದ್ದರೆ ಮಾತ್ರ ಪ್ರಪಂಚ ಅನ್ನುವಂಥದ್ದನ್ನು ಹೇಳುವಂಥ ಕಥೆ ಅದು. ಸೊ ಅವೆರಡನ್ನು ತೆಗೆದುಕೊಂಡಿದ್ದೀವಿ, ನೋಡುವ ಹೇಗೆ ಅಂತ. ಇನ್ನು ಈ ಗೊಂಬೆಗಳೆಲ್ಲ ಎಲ್ಲಿಂದ ತಗೊಂಡು ಬರ್ತೀರಾ ಸರ್ ತಾವು? ಸಾಮಾನ್ಯವಾಗಿ ಈ ಬೊಂಬೆಗಳು ನಾವು ಮೊದಲು ತೊಗೊಳ್ತಾ ಇದ್ದಿದ್ದು ಮಲ್ಲೇಶ್ವರದಲ್ಲಿ ತೊಗೊಳ್ತಾ ಇದ್ವಿ. ಅಲ್ಲಿ ತುಂಬ ಬೊಂಬೆಗಳಿತ್ತು. ಅದಾದ ನಂತರ ಕೃಷ್ಣಗಿರಿನಲ್ಲಿ ಒಂದು ಹಳ್ಳಿ ಇದೆ. ಆ ಕೃಷ್ಣಗಿರಿ ಹಳ್ಳಿನಲ್ಲಿ ಇಡೀ ಮನೆ ಅಲ್ಲಿ ಒಂದು 10-12 ಮನೆ ಇದೆ. ಅವರು ಬೊಂಬೆಗಳನ್ನ ಅವರೇ ಮಾಡ್ತಾರೆ ಬೊಂಬೆಗಳನ್ನ. ಅವರು ಇದಿಟ್ಕೊಂಡಿದ್ದಾರೆ. ಮಣ್ಣು ಬೊಂಬೆಗಳು ಮಾಡ್ತಾರೆ. ವಿಶೇಷವಾಗಿ ಮಣ್ಣು ಬೊಂಬೆಗಳು ಮಾಡೋದು ಸುಲಭ ಅಲ್ಲ. ಪೇಪರ್ ಮ್ಯಾಶಲ್ಲೂ ಮಾಡ್ತಾರೆ, ಮಣ್ಣಲ್ಲೂ ಮಾಡ್ತಾರೆ. ಅಲ್ಲಿ ಹೋದಾಗ ನಾವು ಬೊಂಬೆಗಳನ್ನ ತೊಗೊಂಬರ್ತೀವಿ. 1-2 ಸಲ ಮದ್ರಾಸಿನ ಪಾರ್ಥಸಾರಥಿ ದೇವಸ್ಥಾನದ ಪಕ್ಕದಲ್ಲಿ ತೊಗೊಂಬಂದಿದ್ದೀವಿ. ಒಂದು ಸಲ ಇಲ್ಲಿ ಕಂಚಿಗೆ ಹೋಗಬೇಕು ಅಂತ ಒಂದು ಕಲ್ಪನೆ ಇದೆ, ಅದು ಇನ್ನೂ ಆಗಿಲ್ಲ ನಮ್ಮ ಕೈಯಲ್ಲಿ. ಬೆಂಗಳೂರಿನಲ್ಲಿ 1-2-3 ಕಡೆ ನಾವು ಬೇರೆ ಕಡೆ ಈ ಥರ ಬೊಂಬೆ ಮನೆ ಆ ಥರದ್ದೆಲ್ಲ ಇದೆ, ಅಲ್ಲೆಲ್ಲ ತೊಗೋತೀವಿ ನಾವು. ಆದರೆ ನಮ್ಮ ದೃಷ್ಟಿ ಇರುವಂಥದ್ದು ಎಲ್ಲಿ ಬೊಂಬೆಗಳು ಇಟ್ಟಿದ್ದಾರೆ ಅಂದರೆ ಒಂದು ಕ್ಷಣ ಕಣ್ಣಾಡಿಸೋದು, ನಮಗೇನಾದ್ರು ಬೇಕಾದ ಸಿಗುತ್ತಾ ಅನ್ನೋ ದೃಷ್ಟಿಯಿಂದ. ಆದರೆ ವಿಶೇಷವಾಗಿ ನಾವು ಹೆಚ್ಚು ಬೊಂಬೆಗಳು ತೊಗೊಂಡಿರುವಂಥದ್ದು ಕೃಷ್ಣಗಿರಿಯಲ್ಲಿ. ತಾವು ಹೇಳಿದರೆ ಇಲ್ಲಿ ತುಂಬ ದಶಕಗಳ ಹಳೆಯ ಗೊಂಬೆಗಳು ಇದೆ ಅಂತ ಹೇಳಿ, ಅದು ಯಾವುದಕ್ಕೂ ಕೂಡ ಪೇಂಟ್ ಆಗಿಲ್ವಲ್ಲ ಸರ್? ಏನು ಅಂದರೆ, ಈಗ ಪೇಂಟ್ ಮಾಡ್ತು ಅಂತಂದರೆ ಆ ಮುಖದ ಕಳೆ ಮತ್ತು ವಾಪಸ್ ಬರುತ್ತೆ ಅನ್ನೋಂಥ ಗ್ಯಾರಂಟಿ ನಮ್ಗೆ ಖಂಡಿತ ಇಲ್ಲ. ನನಗೆ ಖಂಡಿತ ನಂಬಿಕೆನೇ ಇಲ್ಲ ಅದು ಬರುತ್ತೆ ಅಂತ. ಇದನ್ನು ನೀವು ಸ್ವಲ್ಪ ಹಾಗೆ ಗಮನಿಸ್ತಾ ಹೋದರೆ, ಈಗಿರೋಂಥ ತಳುಕು ಬೆಳಕಿನ ಬೊಂಬೆಗಳು ಮತ್ತು ಆ ಬೊಂಬೆಗಳು, ಅದರ ಮುಖದಲ್ಲಿರುವಂಥ ಗಾಂಭೀರ್ಯ, ಅದರ ಮುಖದಲ್ಲಿರುವಂಥ ಒಂದು ಭಕ್ತಿಯನ್ನು ಕೊಡುವಂಥ ಒಂದು ಇದು, ಆ ಶಕ್ತಿ ಈ ಬೊಂಬೆಗಳಿಗೆ ಇಲ್ಲ ಅಂತ ಅನಿಸುತ್ತೆ. ಆದರೆ ಈಗ ಅದು ಒಟ್ಟಿಗೆ ಕೂತಾಗ ನಮ್ಗೆಲ್ಲದರಲ್ಲೂ ಬರುತ್ತೆ. ಆದರೆ ಆ ಬೊಂಬೆಗಳನ್ನೇ ನಾವು ನೋಡಿದಾಗ ಬಹುಶಃ ಇನ್ನೊಂದು ಅಲ್ಲಿ ಮೇಲ್ಗಡೆ ಒಂದು ಬೊಂಬೆ, ಒಂದು ಶಿವನನ್ನು ಕೂರಿಸಿದೆ, ಅದನ್ನು ಆಮೇಲೆ ನೋಡ್ಬೋದು ನೀವು. ಅದೊಂದು ಗಾಜಿನ ಶಿವನ ವಿಗ್ರಹ. ನಮ್ಮ ತಂದೆಗೊಬ್ಬರು ಕ್ರಿಶ್ಚಿಯನ್ ಒಬ್ಬರು ಅದು ಮಾಡಿ ಪೇಂಟ್ ಮಾಡಿ ಕೊಟ್ಟಂಥದ್ದು ನಮ್ಮ ತಂದೆ ಆಗಿನ ಕಾಲದಲ್ಲಿ. ಈ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆಗಿರೋಂಥ ಅನುಭವ ಅಂದರೆ, ಆ ಒಂದು ಹಸನ್ಮುಖಿಯಾದಂಥ ಚಿನ್ಮಯ ಮುದ್ದನಾದ ಆ ಒಂದು ಶಿವನನ್ನು ನೋಡ್ತಾ ಕೂತ್ರೆ ನಮ್ಮ ತಲೆಯಲ್ಲಿ ಎಲ್ಲ ಬಿ ಪಿನೂ ಖಾಲಿ ಆಗಿಬಿಡುತ್ತೆ. ಬಿ ಪಿ ಬರೋ ಒಂದು ಚಾನ್ಸೇ ಇಲ್ಲ, ಅಷ್ಟು ಒಳ್ಳೆ ಬೊಂಬೆ. ಅದನ್ನು ನೀವು ಆಮೇಲೆ ನೋಡ್ಬೋದು. ಹೀಗೇನು ಒಂದೊಂದು ಸಲ ನೋಡಿದಾಗ, ಈಗ ಅಲ್ಲಿ ಒಳಗಡೆ ಒಬ್ಬ ಕೃಷ್ಣ ಕೂತಿದ್ದಾನೆ. ಆ ಕೃಷ್ಣ ನೋಡಿದ್ರೆ ಯಾರೋ ನಮ್ಮ ಮನೆ ಹುಡುಗನ್ನೇ ಅಲ್ಲಿ ಕೂರಿಸಿದೇವೇನೋ ಅಂತ ಅನ್ಸುತ್ತೆ. ಅದೇ ಅದು ಅವನಿಗೆ ಎಷ್ಟು ದೃಷ್ಟಿ ಬಿದ್ದಿದೆಯೋ ನನಗಂತೂ ಗೊತ್ತಿಲ್ಲ, ಎಷ್ಟು ಜನ ಬಂದು ದೃಷ್ಟಿ ಹಾಕಿದ್ರೆ ಗೊತ್ತಿಲ್ಲ. ಆದರೆ ಪ್ರತಿ ಸಲ ಈ ಬೊಂಬೆ ಬಹಳ ನಮಗೆ ಸಮಸ್ಯೆ ಅಂತಂದರೆ, ಬೊಂಬೆಗಳನ್ನು ವಾಪಸ್ ಅದೇ ರೀತಿ ಜೋಡಿಸಿಡುವಂಥದ್ದು. ಪ್ರತಿಯೊಂದು ಬೊಂಬೆನೂ ಪ್ಯಾಕ್ ಮಾಡ್ತೀವಿ ನಾವು. ಅಂದರೆ ಬಲ್ಕ್ ಪ್ಯಾಕಿಂಗ್ ಇಲ್ಲವೇ ಇಲ್ಲ. ಪ್ರತಿಯೊಂದು ಬೊಂಬೆಗೂ ಬಟ್ಟೆ ಅಥವಾ ಪೇಪರ್ ಸುತ್ತಿ, ನ್ಯೂಸ್ ಪೇಪರ್ ಸುತ್ತಿ ಅದನ್ನು ನೀಟಾಗಿ ಓರಣವಾಗಿ ಜೋಡಿಸಿಡ್ತೀವಿ. ತೆಗಿಬೇಕಾದ್ರೆ ಕೂಡ ಹಾಗೆ ನಿಧಾನವಾಗಿ ತೆಗಿತೀವಿ. ಸೊ ಜೋಡಿಸೋವಂಥದ್ದು ಮತ್ತು ಇಡೋವಂಥದ್ದು. ಅದಕ್ಕೆ ಸಾಮಾನ್ಯ ಇಂಗ್ಲೀಷಲ್ಲಿ ಒಂದು ಮಾತು ಹೇಳಿದ್ದಾರೆ, ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಆ್ಯಂಡ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂತ. ಅದನ್ನು ಈ ಬೊಂಬೆ ವಿಷಯದಲ್ಲಿ ನಾವು ಫಾಲೋ ಮಾಡದೆ ಹೋದರೆ ನಾವು ಮುಂದಿನ ವರ್ಷ ಬೊಂಬೆ ಇಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ಈಗೇನು ಅಂತಂದರೆ, ನಾವೆಲ್ಲ ಬೊಂಬೆ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿರ್ತೀವಿ, ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ತೀವಿ. ಇದು ಶ್ರೀರಾಮ ನಂಬರ್ 1 2025 ಅಂತ ಬರೆದ್ರೆ, ಸೊ ನೆಕ್ಸ್ಟ್ ಟೈಮ್ ತೊಗೊಂಡಾಗ ರಾಮ ಬೊಂಬೆ ಇಲ್ಲಿದೆ,
ಸೊ ರಾಮನ ಬೊಂಬೆಯಲ್ಲಿ ಇಡ್ತೀವಿ, ಅಲ್ಲಿ ತೊಗೊಂಡು ಇಟ್ಕೊಂಡು ಅಲ್ಲಿ ಇಡ್ತಾ ಹೋಗುವಂಥದ್ದು. ಹೀಗಾಗಿ ನಮಗೆ ಆ ಬೊಂಬೆಗಳನ್ನ ಜೋಡಿಸುವಂಥದ್ದು ಮತ್ತು ತೆಗೆಯುವಂಥದ್ದು, ಅಸೆಂಬ್ಲಿಂಗ್ ಆ್ಯಂಡ್ ಡಿಸ್ಮ್ಯಾಂಟ್ಲಿಂಗ್, ಇಟ್ ಈಸ್ ಈಕ್ವಲಿ ಎ ವೆರಿ ಬಿಗ್ ಜಾಬ್, ವೆರಿ ರೆಸ್ಪಾನ್ಸಿಬಲ್ ಜಾಬ್. ಬಟ್ ಇದೆಲ್ಲ ಆಗೋದು ಯಾಕೆ ಅಂತಂದು ಏನಂದರೆ, ನಮ್ಗೆ ಒಂದೊಂದು ಬೊಂಬೆ ಎತ್ತಿಡಬೇಕಾದ್ರೂ ಕೂಡ ನಾವು ನಮ್ಮ ಮನೆಯಲ್ಲಿದ್ದಂಥ ಯಾವುದೋ ಸಣ್ಣ ಮಗುನ ಎತ್ಕೊಂಡು ಇನ್ನೊಬ್ಬರ ಕೈ ಕೊಟ್ಟವೇನೋ ಅನ್ನೋಂಥ ಭಾವನೆಯಿಂದನೇ ಮಾಡ್ತೀವಿ ವಿನಃ ಅಯ್ಯೋ ಬೊಂಬೆ ಏನು ಬಿದ್ದರೆ ಏನಾಯಿತು ಅನ್ನೋಂಥದ್ದು ನಮ್ಗೆ ಇಲ್ಲಿ ತನಕ ಆಗಿಲ್ಲ. ಸರ್, ಇನ್ನು ಕೆಲವರು ಮಾತಾಡ್ಕೊಳ್ತಾರೆ ಸರ್, ಏನು ಹಿಂದೂ ಧರ್ಮದಲ್ಲಿ ಸಿಕ್ಕಾಪಟ್ಟೆ ಹಬ್ಬಗಳಿದೆ, ತಿಂಗಳಕ್ಕೊಂದು ಹಬ್ಬ, ದಿನಕ್ಕೊಂದು ಹಬ್ಬ, ಸುಮ್ಮನೆ ಖರ್ಚು, ಈ ಥರದ್ದೆಲ್ಲ ಮಾತಾಡುವಂಥವ್ರ ಸಂಖ್ಯೆ ಕೂಡ ಇದೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನಾವು ನೋಡೋದಾದರೆ, ಇಷ್ಟೆಲ್ಲ ಹಬ್ಬಗಳನ್ನು ಆಚರಿಸ್ತೀವಿ, ನಾವು ಎಷ್ಟೊಂದು ವ್ಯವಹಾರಗಳನ್ನು ಮಾಡ್ತೀವಿ, ಇದರಿಂದ ಸಾವಿರಾರು ಜನರ ಜೀವನ ನಡೆಯುತ್ತಲ್ಲ ಸರ್, ಏನಿಸುತ್ತೆ ತಮಗೆ? ಒಂದು ಈ ಹಬ್ಬಗಳ ಬಗ್ಗೆ ಹೇಳಿದಾಗ, ಹಿಂದಿನ ಕಾಲದಲ್ಲಿ ದಿನಕ್ಕೊಂದು ಹಬ್ಬ ಅಂತ ಮಾಡ್ತಾಯಿದ್ದು ಯಾಕೆ ಅಂತಂದರೆ, ನಮಗೆ ಪ್ರತಿದಿನವೂ ಬಹಳ ಮುಖ್ಯ ಅನ್ನುವಂಥ ಭಾವನೆ ವ್ಯಕ್ತಿಗೆ ಬರಬೇಕು ಅಂತ. ನಮಗೆಲ್ಲ ಸಾಮಾನ್ಯ ಹಿಂದೆ ಹೇಳೋರು, ಈ ಸಣ್ಣ ಪಾಕೆಟ್ ಕ್ಯಾಲೆಂಡರ್ ಬರೋದು, ಆ ಪಾಕೆಟ್ ಕ್ಯಾಲೆಂಡರ್ ತೆಗೆದ್ರೆ ಪ್ರತಿಯೊಂದು ದಿನ ಯಾವುದೋ ಒಂದು ಹಬ್ಬ, ಎಲ್ಲೋ ಒಂದು ರಥೋತ್ಸವ, ಇನ್ನೆಲ್ಲೋ ಜಾತ್ರೆ, ಇನ್ನೇನೋ ಒಂದಿರೋದು, ಈ ಥರ ಇರೋವಂಥದ್ದು. ಅಂದರೆ ನಮಗೆ ನಿತ್ಯೋತ್ಸವ, ನಮ್ಮ ಲೆಕ್ಕದಲ್ಲಿ ನಮ್ಮ ಜೀವನ ನಿತ್ಯೋತ್ಸವ ಆಗಬೇಕು. ನಮಗೆ ಅದ್ರ ಬಗ್ಗೆ ವಿರುದ್ಧ ಮಾತಾಡೋಂಥವ್ರು, ಅವ್ರಿಗೆ ಅದ್ರ ಕಲ್ಪನೆ ಇಲ್ಲ, ಆ ದೃಷ್ಟಿಯಿಂದ ಮಾತಾಡ್ತಾರೆ ಅಷ್ಟೇ ವಿನಃ ಆ ಕಲ್ಪನೆ ಬಂದಿದ್ದರೆ ಅವ್ರು ಈ ಥರ ಮಾತಾಡೋಂಥ ಸಾಧ್ಯತೆಗಳಿಲ್ಲ. ಸೊ ನಮಗೆ ಮತ್ತು ಹಬ್ಬಗಳನ್ನು ನೀವು ಸ್ವಲ್ಪ ಗಮನಿಸ್ತಾ ಬಂತು ಅಂತಂದರೆ, ಈಗ ಕೃಷ್ಣನ ಹಬ್ಬ ಬಂದಾಗ ಸ್ವಲ್ಪ ಚಳಿ ಮಳೆ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ನಾವೇನು ಮುರುಕು ಮಾಡ್ತೀವಿ, ಕೋಡ್ಬಳೆ ಮಾಡ್ತೀವಿ, ಅಂದರೆ ಮುರುಕು ಏನು ಬೇಕೋ ಆ ಥರದ್ದೆಲ್ಲ ಮಾಡ್ತೀವಿ. ಸ್ವಲ್ಪ ಅದಾದ ನಂತರ ರಾಮೋತ್ಸವ ಬಂದಾಗ, ರಾಮೋತ್ಸವದಲ್ಲಿ ಬಿಸಿಲುಗಾಲ, ಬೇಸಿಗೆಗಾಲ, ಅದಕ್ಕೆ ಆ ಸಮಯದಲ್ಲಿ ಇದೆಲ್ಲ ಈ ತಿಂಡಿಗಳೆಲ್ಲ ಮಾಡಲ್ಲ. ಅವಾಗ ಏನಿದ್ರು ಪಾನಕ ಕೋಸಂಬರಿನೇ. ಪಾನಕ ಕೋಸಂಬರಿ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೋಸ್ಕರ ಆವಾಗ ಅದನ್ನು ಮಾಡ್ತಾರೆ. ಸೊ ಹೀಗೆ ಮತ್ತು ಈ ದಸರಾ ಬಂದಾಗ ಚರುಪು ಅಂತ ಸಣ್ಣ ಬೊಂಬೆಗಳು, ಈ ಮಕ್ಕಳಿಗೆ ಎಲ್ಲರ ಮನೆಗಳಿಗೂ ಬೊಂಬೆ ಇಟ್ಟಿದ್ದಾರೆ, ಗಣೇಶ ಕೂರಿಸಿದ್ದಾರೆ ಅಂತ ಯಾಕೆ ಹೋಗು ಅಂದರೆ ಅದು ಪಬ್ಲಿಕ್ ರಿಲೇಷನ್, ಅದು ನಮ್ಗೆ ಅರ್ಥವೇ ಆಗಿಲ್ಲ. ಅಂದರೆ ಆ ಲೆಕ್ಕದಲ್ಲಿ ಮಕ್ಕಳ ಮೂಲಕ ಆ ಮನೆಯ ಪರಿಚಯ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹೀಗಾಗಿ ನಾವೆಲ್ಲ ಮನೆಗೆ ಹೋಗ್ತಾಯಿದ್ವಿ. ಈಗ ನಮಗೂ ಸಹ ನಮ್ಮಲ್ಲಿ ಅನೇಕರು ಮನೆಗಳು ಕರೀತಾರೆ, ಆ ಬೊಂಬೆಗಳು ನೋಡೋಕೆ ಹೋಗ್ತೀವಿ, ಅವ್ರ ಪರಿಚಯ ಆಗುತ್ತೆ. ನೀವು ಕೇಳ್ದಂಗೆ ನಾವು ಅನೇಕ ಪ್ರಶ್ನೆಗಳು ಮಾಡ್ತೀವಿ, ಅವ್ರಿಗೆ ಉತ್ತರ ಕೊಡ್ತೀವಿ. ಒಟ್ಟಾರೆ ನಮ್ಮ ಸಂಬಂಧಗಳು, ಅಂದರೆ ಸಮಾಜದಲ್ಲಿ ನಮ್ಮ ಸಂಬಂಧ ಬೆಳೆಯುತ್ತೆ ವಿನಃ ಈ ಬೊಂಬೆಯಿಂದ ಅಥವಾ ಈ ಉತ್ಸವಗಳಿಂದ, ಹಬ್ಬಗಳಿಂದ, ಯಾವುದೋ ಮಹಾಲಕ್ಷ್ಮಿ ಫಂಕ್ಷನ್ ಮಾಡ್ತಾರೆ, ಎಲ್ಲರನ್ನೂ ಮನೆಗೆ ಕರೀತಾರೆ. ಅವ್ರಿಗೇನು ಕರಿಬೇಕು ಅಂದರೆ ಅವ್ರೇನು ತೋರಿಸ್ಕೋಬೇಕು ಅಂತಿಲ್ಲ, ಕರೆದು ಎಲ್ರಿಗೂ ಕೊಡ್ತಾರೆ, ಇದು ಕೊಡ್ತಾರೆ, ಹಣ್ಣು ಕಾಯಿ ಕೊಡ್ತಾರೆ, ಪರತಾಂಬೂಲ ಕೊಡ್ತಾರೆ, ಅರ್ಶಿನ ಕೊಡ್ತಾರೆ. ಇದೆಲ್ಲ ಮಾಡೋದೇನೆಂದರೆ ಟು ಸ್ಟ್ರೆಂಥನ್ ದಿ ಹ್ಯೂಮನ್ ರಿಲೇಷನ್ ಇನ್ ದ ಸೊಸೈಟಿ. ಅದು ನಮ್ಮ ದೇಶದಲ್ಲಿ ಆಗಬೇಕಾಗಿದೆ, ಆಗ್ತಾ ಇದೆ. ಈಗ ಸ್ವಲ್ಪ ಅದು ಏರುಮುಖದಲ್ಲಿದೆ, ತುಂಬ ಸಂತೋಷದ ವಿಷಯ. ಒಟ್ಟಾರೆ ವಸುದೈವ ಕುಟುಂಬಕಂ ಅಂತ ಹೇಳ್ತಾರಲ್ಲ ಹಾಗೆ ಅಂತ. ಇನ್ನು ಈ ಥರದ ವಿಶೇಷವಾದ ಗೊಂಬೆಗಳನ್ನು ಕೂಡಿಸೋದ್ರಿಂದ, ವಿಭಿನ್ನ ಥೀಮ್ಗಳಲ್ಲಿ ಕೂಡಿಸೋದ್ರಿಂದ, ನಮ್ಮ ಮನೆಗಳಿಗೆ ಯಾವುದಾದ್ರೂ ಮಕ್ಕಳು ಬಂದಾಗ ಅವರಿಗೆ ಈ ವೈಚಾರಿಕ ಹಿನ್ನೆಲೆಗಳು ಅಥವಾ ಪುರಾಣದ ಕಥೆಗಳನ್ನು ತಿಳಿಸೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ಅಲ್ವಾ? ನಾವು ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾವುದೇ ಮಕ್ಕಳು ಬಂದರೂ ಕೂಡ ಫಸ್ಟು ನಾವು ಅವರಿಗೆ ಕೊಡುವಂಥದ್ದು, ಫಸ್ಟ್ ಅವ್ರಿಗೆ ಚಾನ್ಸ್ ಕೊಡ್ತೀನಿ. ಇಲ್ಲಿಟ್ಟಿರೋ ಬೊಂಬೆಗಳಲ್ಲಿ ನಿಮ್ಗೆ ಯಾವ ಬೊಂಬೆ ಕತೆ ಗೊತ್ತು ಹೇಳಿ ಅಂತ. ಅವರು ಕೆಲವು ಹೇಳ್ತಾರೆ, ಇದು ಗೊತ್ತು ಹೇಳ್ತಾರೆ. ಆಮೇಲೆ ಆ ಮಕ್ಕಳಿಗೆ ಇದೆಲ್ಲ ಹೇಳಿದಾಗ ಎಷ್ಟು ಮಟ್ಟ ಆಗಿಬಿಟ್ಟಿದೆ ಈಗ ಅಂತಂದರೆ, ನಮ್ಮ ಪಕ್ಕದ ಮನೆ ಮಕ್ಕಳು ಯಾವುದೋ ಒಂದು ಬೊಂಬೆನ ಬಿಡ್ದಿದ್ದಾಗ, ನೀವು ಲಾಸ್ಟ್ ಟೈಮ್ ಆ ಬೊಂಬೆ ಇಟ್ಟಿದ್ದು ಈ ಸಲ ಬೊಂಬೆ ಇಟ್ಟೇ ಇಲ್ಲ ಅದನ್ನು ಅಂತ ಅವರು ಅಂದರೆ ಒಂದು ವರ್ಷದ ಜ್ಞಾಪಕ ಇಟ್ಕೊಂಡಿರ್ತಾರೆ. ಮತ್ತು ಮಕ್ಕಳಿಗೆ ಮತ್ತು ಈವನ್ ಹಿರಿಯರಿಗೆ, ಮಕ್ಕಳಿಗಿಂತ ಹಿರಿಯರಿಗೆ ಅನೇಕರಿಗೆ ಈ ಕಥೆಗಳು ಗೊತ್ತೇ ಇಲ್ಲ. ನಾನು ಹೇಳಿದಾಗೆ ದಶಾವತಾರದ್ದು ಆರ್ಡರ್ ಗೊತ್ತಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ಬೊಂಬೆಗಳ ಮೂಲಕ ನಮ್ಮ ಒಂದು ಸಂಸ್ಕೃತಿ ಕೂಡ ಅದರ ಉದ್ದೀಪನ ಆಗಬೇಕು ಅನ್ನುವಂಥದ್ದೇ ನಮ್ಮ ಅಪೇಕ್ಷೆ ಆಗ್ತಾಯಿದೆ. ಬಹಳ ಸಂತೋಷ ಸರ್. ಇನ್ನು ಕೊನೆಯದಾಗಿ, ಇಷ್ಟು ಸುದೀರ್ಘ ವರ್ಷಗಳಿಂದ ತಾವು ಗೊಂಬೆಯನ್ನು ಕೂರಿಸ್ತಾ ಬಂದಿದ್ದೀರಾ, ಭಕ್ತಿಯಿಂದ ಪೂಜೆ ಮಾಡ್ತಾ ಬಂದಿದ್ದೀರಾ, ಏನನ್ಸುತ್ತೆ ಸರ್? ಇದು ಒಂದು ರೀತಿಯಲ್ಲಿ ನಮಗೆ ಸಿಕ್ಕಂಥ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಅನೇಕ ವರ್ಷಗಳ ಒಂದು ತಪಸ್ಸಿನ ಫಲ, ನಮ್ಮ ಹಿರಿಯರ ತಪಸ್ಸಿನ ಫಲ, ನಮಗೆ ಇದೊಂದು ಅವಕಾಶ ಸಿಕ್ಕಿದೆ. ಇದನ್ನು ನನ್ನ ಕೈಲಾದಷ್ಟು ವರ್ಷ ಅಂದರೆ ನಾನು ಇದನ್ನು ಯೋಚನೆ ಮಾಡಬೇಕು ಅಂತಲ್ಲ, ಎಲ್ಲಿ ತನಕ ನನಗೆ ಆ ಬೊಂಬೆ ನೀಡೋಕ್ಕೆ ತಾಕತ್ತಿದೆಯೋ ಅಲ್ಲಿ ತನಕ ಇದನ್ನು ಮುಂದುವರಿಸಬೇಕು. ಅದನ್ನು ಮುಂದುವರಿಸ್ಕೊಂಡು ಹೋಗೋದ್ರ ಮೂಲಕ ಅದನ್ನು ನಾನು ನನ್ನ ಮುಂದಿನ ಒಂದು ಜನ್ರೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಮತ್ತು ಅದರ ಮೂಲಕ ನಮ್ಮ ಸಂಸ್ಕೃತಿಯೂ ಕೂಡ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಗಳು, ಅದು ಕೂಡ ಕ್ಯಾರಿಯಿಂಗ್ ದ ಬ್ಯಾಟನ್ ಅಂತ ಹೇಳ್ತಾರೆ, ಅದನ್ನು ಹ್ಯಾಂಡ್ ಓವರ್ ಮಾಡುವಂಥ ಜವಾಬ್ದಾರಿ ನಮಗಿರೋದ್ರಿಂದ, ಆ ಒಂದು ಜವಾಬ್ದಾರಿ ತಲೆಯಲ್ಲಿರೋದ್ರಿಂದ ಅನೇಕ ವರ್ಷಗಳಿಂದ ನಾವು ನಿರಂತರವಾಗಿ ಯಾವುದೇ ಸುಸ್ತು ಅನ್ನೋಂಥ ವಿಚಾರ ಹೇಳಿದೆ, ಭಕ್ತಿಯಿಂದ, ಶ್ರದ್ಧೆಯಿಂದ
ಇದರ ಮೂಲಕ ನಾವು ನಮ್ಮ ತಾಯಿ ಭಾರತೀಯ ಸೇವೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ದೃಢವಾದ ನಂಬಿಕೆ ನನಗಿದೆ. ಬಹಳ ಒಳ್ಳೆ ಮಾತುಗಳನ್ನು ಆಡಿದ್ರಿ. ತಮ್ಮ ಮನೆಗೆ ಬಂದ್ವಿ, ಎಲ್ಲ ಗೊಂಬೆಗಳ ದರ್ಶನ ಆಯಿತು, ನಮಗೆ ಎಲ್ಲ ಗೊಂಬೆಗಳ ಪರಿಚಯ ಮಾಡಿಕೊಟ್ರಿ. ಸೊ ನಿಮ್ಮ ಈ ಸಂಪ್ರದಾಯ ಅಥವಾ ಈ ಭಕ್ತಿ ಹೀಗೆ ಮುಂದುವರಿಲಿ ಅಂಥೇಳಿ ತಮಗೆ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಾಹಿನಿಯ ಪರವಾಗಿ ಪ್ರೀತಿಯ ವಂದನೆಗಳು ಸರ್. ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಶುಭಾಶಯಗಳು. ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ದಸರಾ ಹಬ್ಬಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಭಿನ್ನ ವಿಭಿನ್ನ ಗೊಂಬೆಗಳನ್ನಿಟ್ಟು ನಾವು 9-10 ದಿನಗಳ ಕಾಲ ತಾಯಿ ದುರ್ಗೆಯನ್ನು ಆರಾಧಿಸ್ತೇವೆ. ನಾವು ನಮ್ಮ ಮನೆಯಲ್ಲಿ ಗೊಂಬೆಯನ್ನಿಟ್ಟಿದ್ರೆ ಪರವಾಗಿಲ್ಲ, ಕೊನೆ ಪಕ್ಷ ಇಡಲಿಲ್ಲ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಎಲ್ಲಿ ಗೊಂಬೆಯನ್ನಿಟ್ಟಿದ್ದಾರೋ ಅಲ್ಲಿಗೆ ನಮ್ಮ ಮನೆಯ ಮಕ್ಕಳನ್ನು ಕರೆದುಕೊಂಡು ಹೋಗೋಣ, ಅಲ್ಲಿ ಗೊಂಬೆಗಳ ದರ್ಶನ ಮಾಡಿಸೋಣ. ಅಲ್ಲಿಟ್ಟಿರುವಂತಹ ವಿಶೇಷ ಗೊಂಬೆಗಳ ಪರಿಚಯವನ್ನು ಮಕ್ಕಳಿಗೆ ಮಾಡಿಸೋದ್ರ ಮುಖಾಂತರ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.